ಗಾಯ್ಸ್ ನಾವು ಹೋಗ್ತಿದ್ದೇವೆ ಎಲ್ಲಿಗೆ? ಎಲ್ಲಪ್ಪ ಊಟಕ್ಕೆ ಇಲ್ಲಿಯಪ್ಪಲ್ಲ ಅಣ್ಣಪ್ಪಣ್ಣ ಜೊತೆ ನಾವಿಲ್ಲೊಂದು ಬಾಯಮ್ಮ ಹೋಟ್ಲಿ ತಾಪ ನಾವು ಕೆಲಸ ಬಾಯಮ್ಮ ಮೀನ್ ಸಾರು ಮಾಡುದಿಲ್ಲ ನಮ್ ಕಡೆ. ಬಾಯಮ್ಮ ಮೀನ್ ಸಾರು ಮಾಡುದಿಲ್ಲ, ಸನತ ಮೀನ್ ಸಾರು ಬೇಕು. ಮೀನ್ ಸಾರು ಗೀ ರೈಸ್ ಕಬಾಬ್ ಕೊಡ್ತಾರಪ್ಪ. ಪಾಪ ಅಡ್ಡಿಲ್ಲ. ಜೈ ಗೀ ರೈಸ್ ಮಾತ್ರ ತಗ, ನಾ ವೆಜ್. ಗೀ ರೈಸ್ ಕಬಾಬ್ ನಾನು ನಿನ್ನ ಕಬಾಬ್ ತಗೊಂಬ. ಸನತ ಹೈದರಾಬಾದ್ ಬಿರಿಯಾನಿ. ಹೈದರಾಬಾದ್ ಬಿರಿಯಾನಿ. ನಂಗೆ ಗೀ ರೈಸ್ ಮಾತ್ರ ವೆಜ್. ನಾನಾಕ ವೆಜ್ ನಿಮ್ಗಾತ್ಲೆ ತಿನ್ಬಿಟ್ಟು ನಮ್ ತಿನ್ ಬೇಜಾರತ್ತೆ. ಸನತ ಅಪ್ಪ ತಿಂತ್ರಿ ಉಪವಾಸ ಇರ್ತ್ರಿ ಎಂತ ಬೇಕಂತ ತಿಂತ್ರಿ ನೀವೀಗ ಬಿಟ್ಟಲ್ಲ. ಇಲ್ಲ ಸನಾತನ ಬಿಟ್ಟು ನಾವು ಉಂಬು ಬೇಡ ಉಪವಾಸ ಮಾಡೋಯ್ತ. ಆಯ್ತು ಹಂಗಾರ ವಾಪಸ್ ರೈಟ್. ಕುಡ್ಕೋಪ್ಪ. ಇಲ್ಲ ಗೈಸ್ ಇವತ್ತು ನಾವು ಊಟ ಮಾಡಲ್ಲ, ನಮಗೋಸ್ಕರ ಅವರು ಉಪವಾಸ ಇರ್ತಾರೆ. ಅದು ಗಾಡಿ ಆ ದಾರಿ ಹೋಯ್ತಾ ಅಂತ ಗೊತ್ತಾಯಿಲ್ಲಪ್ಪ ನಂಗೆ. ಕಿಯಾ ಶೋರೂಮ್ ಹೋಯ್ತಾ ಗಡ ಲೆಫ್ಟ್ ಆಗಿದ್ದ. ಹೋಯ್ತು ಇದಕ್ಕೆ ಅಲ್ಲೇ ಇಪ್ಪದ ಅದ್ರಾಗೆ ರೈಟ್ ಕಟ್ಟ ಈಗ ಬಾಯಮ್ಮನ ಹೋಗ್ಲಿ. ಗೈಸ್ ಬಾಯಮ್ಮನ ಹೋಟೆಲ್ ಮಿಸ್ ಆಗಿದೆ. ಅದಲ್ಲ ಅಲ್ಲೊಂದು ದಾರಿ ಆಗಿತ್ತಲ್ಲ ಅದಲ್ಲ ಈ ಕಿಯಾ ಶೋರೂಮ್ ಲೆಫ್ಟ್ ಅಲ್ಲ. ಓಯ್ ಆಯ್ತದ ಓಯ್ ನೀನು 1 ಕಿಲೋಮೀಟರ್ ಮೇಲೆ ಬಂದು. ಇಲ್ಲೇ ಹೌದಾ? ಚಾನ್ಸೇ ಇಲ್ಲ ಗೈಸ್. ನೀವು ಎಷ್ಟು ದೂರ ಬೇಕಾದ್ರೂ ಹೋಗಿ, ಎಲ್ಲಿಗೆ ಬೇಕಾದ್ರೂ ಹೋಗಿ, ಏನಾದ್ರೂ ಮಾಡಿ. ವಿಡಿಯೋ ಮಾಡ್ತಿದ್ಯಾ? ಹೌದು ಗೈಸ್, ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಎಷ್ಟಾದ್ರೂ ಎಂಜಾಯ್ ಮಾಡಿ. ಆದ್ರೆ ಈ ಡ್ರಿಂಕಿಂಗು ಸ್ಮೋಕಿಂಗು ಈ ಥರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಇದು ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ. ನಿಮ್ಮ ಹೆಲ್ತ್ಗೆ ನಿಮ್ಮ ಫ್ಯೂಚರ್ಗೆ ಕೆಟ್ಟದಾಗುವಂಥ ಒಂದು ವಿಚಾರ. ಸೊ ಏನಾದರೂ ಇದ್ರೆ ಪಾರ್ಟಿ ಮಾಡಿ, ಗಮ್ಮತ್ ಮಾಡಿ, ವೆದರ್ನ, ಪ್ಲೇಸ್ನ, ಈ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿ. ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡಬೇಡಿ, ಸ್ಮೋಕಿಂಗ್ ಮಾಡಬೇಡಿ. ಇದು ನಮ್ಮ ಒಂದು ಕಳಕಳಿಯ ವಿನಂತಿ ನಿಮ್ಮಲ್ಲಿ. ನನ್ನ ಅಜ್ಜಿ ಲಾಸ್ಟ್ ಟೈಮ್ ಲಾಸ್ಟ್ಗೆ ಹಿಂಗೆ ಹೇಳ್ತಿದ್ರು. ಅಲ್ಲಿ ಇದು 3 ವರ್ಷ ಬದುಕಿರಲ್ಲ ಅವರ. A few moments later. ಹೌದು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಝೂಮ್ ಮಾಡಕ ಪ್ರಕಾರ ನಿಂಗೆ ಮಧ್ಯನ ಈ ಕುಡಿದ್ ಬಿಟ್ರೆ ಮತ್ತೆ ಎಂತ ಇರ್ತಿಲ್ಲ ಮರ. ಬಿಡಿ ಅಂತ ಹೇಳಿ ಒಂದು ಒಳ್ಳೆ ಗಮ್ಮತ್ ಮಾಡೋ ಬಿಟ್ಕೊಂಡ ಕುಡುವ ನಮ್ದ್ರಂಗೆ ಮತ್ತೆ ಪ್ರಭಾಕರನ್ ಬಿಟ್ಟು ಇದು ಮಾನ್ಸ್ಟರ್ ಅಥವಾ ರೆಡ್ ಬುಲ್ ಮತ್ತೆ ನಿಮ್ಗೆ ಚಪ್ಪಿ ಸೋಡವಾ? ನಿಂಗೆ ಗೋಲಿ ಸೋಡಾ ಎಲ್ಲಾರು ತೆಕಂ. ಗೋಲಿ ಸೋಡಾ ಕೊಡುವ ಗೈಸ್. ಗೋಲಿ ಸೋಡಾ ಅದೆಲ್ಲ ತೆಕಂಗಿಲ್ಲ. ಪ್ರಭಾಕರನ್ ಬಿಸ್ನೀರಾ? ಚಟ್ನಿ ಕೋಲ್ಡ್ ಕುಡ್ದಿರ ಶೀತ ಆಗ್ಬಿಡ್ತಲ್ಲ. ಕಟ್ಪಾಡಿ ಕಟ್ಟಪ್ಪ ಗೈಸ್, ನಾವೀಗ ಕಟ್ಪಾಡಿಗೆ ಬಂದಿದ್ದೀವಿ. ಕಟ್ಟಪ್ಪನ ಬೆಟ್ಟ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕಟ್ಟಪ್ಪನ ಮಾಡ್ಲಿತ್ತಲ್ಲ ಕಟ್ಟಪ್ಪ ನಮಗೋಸ್ಕರ ಬಿಸಿಲಲ್ಲಿ ವೇಟಿಂಗ್. ನಮಸ್ಕಾರ ದೇವ್ರು. ನಮಸ್ಕಾರ ದೇವರು. ಪ್ರಭಾಕರ ನೀನ್ ಇನ್ಚಾರ್ಜ್ ಇಲ್ಲಿ ಅದೊಂದು ಇದಿತ್ತಲ್ಲ ಅವನ ಹತ್ರ, ಪ್ರಭಾಕರ್ನ ಹತ್ರ. ರವೀಣ್ ಇರ್ಬೇಕಾದ್ರೆ ಅದೇ ಪ್ರಭಾಕರ್ನ ಹತ್ರ ಒಂದು ಇದಿತ್ತು. ಯಾವ್ದಿತ್ತು ಅಂದ್ರೆ ನಾವ್ ಹೇಳೋ ಪ್ಲೇಸಿಗೆ ನಿಂದು ರೈಟ್ ಅಂದ್ರೆ ಅವಂಗೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಬ ಒಂದು ಗುಣ ಇತ್ತು. ಎಲ್ಲದಕ್ಕೂ ಲೀಡ್ ಮಾಡ್ತಿದ್ದ. ಎಲ್ಲದನ್ನು ಹ್ಯಾಂಡಲ್ ಮಾಡೋದು. ನಮ್ಮ ಪ್ರಭಾಕರ್ ಅವರಿಗಿರುವಂತ ಇಲ್ಲ ಕಡೆ ನಿಜ. ನಾನು ಸುಳ್ಳು ಹೇಳ್ತಲ್ಲ, ನಿಂಗೆಲ್ಲೋ ಮಚ್ಚಿ ತೋರುದಿಲ್ಲ. ನಾಗ್ನವ್ರೆ ಹೇಗೆ ಫೀಲ್ ಆಗ್ತಿದೆ? ನೈಸಾ ಪ್ರಭಾಕರ ಎಂತ ಅನಿಸ್ತೈತೆ? ಆಫ್ಟರ್ 1 ಇಯರ್ ಅಲ್ಲ ಈಗ ಜರ್ನಿ ಹೋಗ್ತಿತ್ತಲ್ಲ, ಅದ್ರ ಬಗ್ಗೆ ಎಂತಾದ್ರು ಅಭಿಪ್ರಾಯ? ಯಾವ್ದಾದ್ರು ಮಿಸ್ ಮಾಡ್ಕೊಂತಿದ್ಯಾ? ನಾನು ಹೇಳುದಾ, ಇಲ್ಲಿ AC ಆನ್ ಮಾಡಿದ್ವಿ, ಕೂಲ್ ಆಗಿದೆ. ಈಗ ಆಫ್ಟರ್ 1 ಇಯರ್ ಮೇಲೆ ಮತ್ತೆ ಅದೇ ಹಳೆ ರಾಗ ಎತ್ಕೊಂಡು ಹೋಗ್ತಾ ಇದೀವಿ ಕಾಸರಗೋಡು ಕಡೆ. ಪ್ರತಿ ವರ್ಷದ ವರ್ಧಂತ್ಯೋತ್ಸವದಂತೆ ಈ ವರ್ಷ ಕೂಡ ನಾವು ನವರಾತ್ರಿ ಮುಗಿಸ್ಕೊಂಡು ಒಂದು ಸಣ್ಣ ಟ್ರಿಪ್ ಹೋಗ್ತಾ ಇದೀವಿ. ಸೊ ಪ್ರತಿ ವರ್ಷ ಬೆಳಗ್ಗೆ 6 ಗಂಟೆಗೆ ಹೊರಡೋ ಪ್ಲಾನ್ ಮಾಡ್ತೀವಿ, ಬಟ್ 12 ಗಂಟೆಗೆ ನಾವು ಹೊರಡೋದು. ಜನ್ಮಸಿದ್ಧ ಅದಾದ್ಮೇಲೆ ನಮ್ಮ ರೈಟ್ಸ್ ಅದ ಜನ್ಮಸಿದ್ಧ ಹಕ್ಕು. ಆಮೇಲೆ ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದು ಕಾಸರಗೋಡು. ನಮ್ಮ ಹೋಗ್ತಾ ಇರೋ ಜನಗಳು ಬಂದು ಪ್ರಭಾಕರ್ ಕೋನಟ್ಟು ಕೊರ್ಗಿ ಕತಾರ್. ಅದ್ರ ಜೊತೆಗೆ ಭರತ್ ಪಿಚ್ಚಲ್ಕಟ್ಟೆ ಬ್ಲಾಗರ್, ಯೂಟ್ಯೂಬರ್, ಅಂಡ್ ಫ್ಲೋಯಿತ್ ಸನತ್ ಅಂಡ್ ಮಾನ್ಸ್ಟರ್ ಸನತ್ ಫ್ರಮ್ ಬಾರ್ಕೂರು. ಪಕ್ಕದಲ್ಲಿ NP ಗುಣ್ಮಿ ಫ್ರಮ್ ಹಳಕಟ್ಟೆ, UB ಸಿಟಿ ಫ್ರಮ್ NP ಸಿಟಿ, ರೈಟರ್, ಡೈರೆಕ್ಟರ್, ಸ್ಕ್ರೀನ್ ಪ್ಲೇಯರ್ ಎಲ್ಲ ನ್ಯಾಷನಲ್ ಪರ್ಮಿಟ್ ಯಾವ್ದು ಕೆಲಸ ಮಾಡೋದಿಲ್ಲ. ಬರೀ ಹೇಳ್ತಿರ್ಬೋದಲ್ಲ.
ಜಾಲಿ ರೈಡ್ ಇವಾಗಿನ ಶುರುವಾಗಿದೆ ಗೈಸ್. ಸೊ ಅಂಟಿಲ್ ಮರೆಯಾದ ನಗು ಮತ್ತೆ ಕಾಣಿಸ್ತಿದೆ ಎಲ್ಲಾ ಹುಡುಗರ ಮುಖದಲ್ಲಿ. ಮಂದಹಾಸ ಬೇರೆ, ಈ ಖುಷಿಯೇ ಬೇರೆ. ಇದೆಲ್ಲ ನಾವು ಕೆಲ್ಸಕ್ಕೆ ಹೋದ್ಮೇಲೆ ಯಾವತ್ತೂ ಎಲ್ರು ಸಿಗೋದಿಲ್ಲ. ಸಂಜೆ 7 ಗಂಟೆ ಆಗೋದನ್ನೇ ಕಾಯ್ತಾ ಇದ್ದಾರೆ. ಸಂಜೆ 7 ಗಂಟೆ ಅದೊಂಥರ ಆ ಮಜಾ ಗೋಲ್ಡನ್ ಟೈಮ್. ಗೋಲ್ಡನ್ ಟೈಮ್, ಪೀಕ್ ಅವರ್, ಪೀಕ್ ಅವರ್, ಗೋಲ್ಡನ್ ಟೈಮ್ ಫಾರ್ 9ಕ್ಕೆ ಬ್ಯಾಚುಲರ್ಸ್. ಬರೋ ಆಯ್ತಾ. ನೋಡಿ ಗೈಸ್, ನಮ್ಮ ಟೀಮ್ ಅಲ್ಲಿ ಎಷ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ತಗೋತಾರ ಅಂದ್ರೆ, ಇವ ಇದ್ದಾನಲ್ಲ ಇವ ನಮ್ಮ ಟೀಮ್ ಮ್ಯಾನೇಜರ್, ನಮ್ಮ ಟೀಮ್ ಮ್ಯಾನೇಜರ್, ಎಂತದೇ ವಿಷಯ ಇರ್ಲಿ ಅವನದು ಲೆವೆಲೇ ಬೇರೆ. ಲೆವೆಲೇ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತ. ಮ್ಯಾನೇಜರ್ ಪ್ರಭಾಕರ್, ಇವರ ಹೆಸರು ಅಲಿಯಾಸ್ ಮ್ಯಾನೇಜರ್ ಪ್ರಭಾಕರ್ ಅಂತ. ಎಂತದೇ ಯಾವುದೇ ಒಂದು ವಿಷಯ ಇರ್ಲಿ, ಎಂತದೇ ಇರ್ಲಿ, ಎದೆ ಮೇಲೆ ತಗೊಂಡು ಕೆಲಸ ಮಾಡ್ತಾರೆ ಇವ್ರು. ನೋಡಿ 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 ಎಷ್ಟು ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಾವು ಮಾತಾಡೋ ಲೆಕ್ಕಕ್ಕೆ ಇಲ್ಲ, ಆ ರೇಂಜ್ ರೆಸ್ಪಾನ್ಸಿಬಿಲಿಟಿ ಅಷ್ಟು ನಮ್ಮ ಈ ಹೊಡೆದಾಟ. ಎಂತಂದ್ರೆ ಪರಕಾಯ ಪ್ರವೇಶ ಇದ, ಪರಕಾಯ ಪ್ರವೇಶ ಪೋಸ್ಟ್ ಮೇಲೆ ಅವರ ಮೇಲೆ ಈಗ ಪ್ರಭಾಕರ ನೀವು ಕಾಣಿಸ್ತಿಲ್ಲ ಅವರಿಗೆ. ಪ್ರಭಾಕರ ಕಾಣಿಸ್ಬೇಕಂದ್ರೆ ರಾತ್ರಿ ಕಾಣಿಸ್ತೀವಿ ನಿಮ್ಗೆ. ನಿಮ್ಗೆ. ನಾರ್ಮಲ್ ಪ್ರಭಾಕರ ಕಾಣಿಸ್ತಿಲ್ಲ, ಮ್ಯಾನೇಜರ್ ಪ್ರಭಾಕರ ಕಾಣಿಸ್ತಿದ್ದಾನೆ. ಮ್ಯಾನೇಜರ್ ಅವ್ರ ಆಫೀಸಲ್ಲಿ ಅಕೌಂಟೆಂಟ್ ಆಗಿರ್ತಾರೆ, ಹೊರಗಡೆ ಬರೋಕು ಮ್ಯಾನೇಜರ್ ಆಗಿ ಬರ್ತಾರೆ. ಮ್ಯಾನೇಜರ್ ಆಗಿ ಬರ್ತಾರೆ. ಇನ್ಶಾನ್ ಆಡಿಟೋರಿಯಂ ಇವರು ನಮ್ಮ ಟೀಮಿನ ಮುಖ್ಯ ರೈಟರ್, ಸ್ಪಾನ್ಸರ್ ಕೂಡ. ನಮ್ಮ ಎಲ್ಲ ಈ ಟ್ರಿಪ್ಪಿನ ಖರ್ಚನ್ನು ನಾಗನವರು ಲೋನ್ ಮಾಡಿ ಇದು ಮಾಡ್ತಿದ್ದಾರೆ. ಎಂಥದೇ ಆದ್ರೂ, ಯಾವುದೇ ಕ್ಷಣದಲ್ಲಾದ್ರೂ, ಯಾವುದೇ ರೀತಿಯ ತುರ್ತು ಸಂದರ್ಭ ಬಂದರೂ ನಮಗೆ ನೆನಪಾಗುವಂತ ಏಕೈಕ ವ್ಯಕ್ತಿ ಅಂದ್ರೆ ನಾಗರಾಜ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾವು. ಖುಷಿ ಆಗ್ತಿದೆ. ಚಪ್ಪಾಳೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿ. ನಾವು ಮದುವೆಯಾಗಿ ಕೇವಲ 3 ತಿಂಗಳಾಗಿದ್ರು, ಹೆಂಡತಿನ ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಹೌದು, ಇದಕ್ಕೆ ನಾವು ಪಡ್ಬೇಕು. ಹೆಮ್ಮೆ ಪಡಬೇಕು. ಇಂಥ ನಿಮ್ ಲೈಫಲ್ಲಿ ಕಲೀರಿ. ಕೆಲವರು ಹೇಳ್ತಾರೆ ಮದುವೆ ಆದ್ಮೇಲೆ ನಮ್ಗೆ ಹೆಂಡತಿನ ಬಿಟ್ಟು ಬರಕ್ಕಾಗಲ್ಲ, ಪಾರ್ಟಿ ಮಾಡಕ್ಕಾಗಲ್ಲ. ನೋಡಿ ಇವ್ರು ನೋಡಿ ನೋಡಿ ಇಂಥ ಜನಗಳು ಎಲ್ಲಿ ಸಿಗ್ತಾರೆ. ಹೊಡಿದು ಚಪ್ಪಾಳೆ. ನೋಡಿ ಗೈಸ್, ಈ ತರ ಯಾರಾದ್ರೂ ಇರ್ತಾರ? ಮದುವೆ ಆಗಿದ್ದು 3 ತಿಂಗಳಲ್ಲಿ ಹೆಂಡತಿನ ಬಿಟ್ಟು ಫ್ರೆಂಡ್ಸ್ ಜೊತೆ ಬೇಕಂತ. 3 ತಿಂಗಳಿಗೆ ಬೋರ್ ಆದ್ಯಲ್ಲ ನೀನು, ಅದೇ ಬೇಜಾರಾಗತ್ತೆ. ಒಳ್ಳೆ ಇತ್ತು. ಊಟ ಮಾತ್ರ ಎಲ್ಲೋ ಈ ತರ ಕುಂಬಳಕಾಯಿ ಬೋರ್ಡ್ ಬೆಂಕಿ. ಅಲ್ಲ ಬಟರ್ ಮಾಡೋದಿತ್ತಲ್ಲ ಒಳ್ಳೆ. ಒಳ್ಳೆ ಕಬಾಬ್ ಪೀಸ್. ನಂಗೆ ಟೊಮೆಟೊ ಸಾರು ಲೈಕ್ ಇಷ್ಟ ಆಯ್ತು. ಬಾಯ್ಲ್ಡ್ ರೈಸ್, ಟೊಮೆಟೊ ಸಾರು ಎಂತ ಇದ್ರು ಬೆಸ್ಟ್. ನಿಮ್ಗೆ ಪೋಡಿ ಹೆಂಗಿದೆ? ಪೋಡಿ ಅಲ್ಟಿಮೇಟ್ ಎಣ್ಣೆ ಎಲ್ಲ ಹೆಂಗ್ ಮಾಡೋದು? ಎಣ್ಣೆ ಅಡ್ಡೆ ಮಾಡ್ರೆ ಅದೊಂಚೂರು ಉಪ್ಪು ಚಪ್ಪಿ ಇದ್ದಿತ್ತು ಮಾರ. ನನ್ನ ಲೈಫಲ್ಲೇ ಇಂಥ ಪೋಡಿ. ಮತ್ತೆ ಸುಕ್ಕ ತರ ಮಾಡಿ ಕೊಡಲ್ಲ ಎಂತದೆ? ಯಾವ್ದು ಇದಿದ್ದಲ್ಲ, ಇದು ಕಡ್ಗಿ ಗಸಿ ಅಂತದಲ್ಲ. ಹೊಸ್ತಿದೇನು ನಿನ್ನೆ ಮನೆ? ಕಡ್ಗಿ ಗಸಿ ಅದು ಮನೆ ಹೊಸ್ತೇನು ನಿನ್ನೆ? ಮಸ್ತ್ ಅದರದ್ದೇ. ಅಡ್ಡಿಲ್ಲ, ಊಟ ಸಾಕು. ಫೈನಲಿ ವಿ ಗಾಟ್ ಅವರ್ ಎಂಟ್ರೆನ್ಸ್ ಪಾಯಿಂಟ್ ಬ್ರೋ. ಈಗ ನಾವು ಕುದ್ರೋಳಿ ದೇವಸ್ಥಾನದ ಹತ್ರ ಬರ್ತಿದೀವಿ. ಕುದ್ರೋಳಿ ದೇವಸ್ಥಾನ ಒಳಗೆ, ಒಳಗಲ್ಲ ಇದು, ಅಲ್ಲ ಇದ್ರ ಒಳಗೆ ಹೋಯ್ತು. ಇಲ್ಲ ಪಿಲಿ ನೋಡ್ಲಿಕ್ಕೆ ಎಲ್ಲ ಇಟ್ಕೊಂಡಿತ್ತು. ರಾತ್ರಿಗೆಲ್ಲ ಬನ್ನಿ ಅಂದ್ರೆ ಹೇಳ. ಇವತ್ತು ರಾತ್ರಿ ಅಂದ್ರೆ ಈ ಬ್ಲಾಗ್ ಯಾವತ್ತು ಬರುತ್ತೋ ಗೊತ್ತಿಲ್ಲ. 1ನೇ ತಾರೀಕು 1ನೇ ತಾರೀಕಿಗೆ ಅಕ್ಟೋಬರ್. ಆಯ್ತಾ? ಬಂದವರಿಗೆಲ್ಲ ನಮಸ್ಕಾರ, ಪಾಪರಿಗೆಲ್ಲ ವೆಲ್ಕಮ್. ವಿಡಿಯೋನು 1ನೇ ತಾರೀಕಿಗೆ ಮಾಡ್ತಿದ್ದೀವಿ. ಬ್ಲಾಗ್ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಓದೋರು ಇದ್ರೆ ಕಮೆಂಟ್ ಮಾಡಿ, ಇವತ್ತು ನೈಟ್ ಲೈಕ್ ಮಾಡಿ. ಅರ್ಧ ವಿಡಿಯೋ. ಬಾಬಾ ಅಲ್ಲಿ ಇಲ್ಲೊಂದು ರೌಂಡ್ ಹೊಡೆಯಪ್ಪ ಸುಮ್ಮನೆ. ಬನ್ನಿ ಎಲ್ಲರೂ ಅಪ್ಪ, ಬ್ಲಾಗಿಗೆ ಕಂಟೆಂಟ್ ಬೇಕಲ್ಲ ಗೈಸ್. ನಮ್ಮ ಹುಡುಗರಿಗೆಲ್ಲ ಅರಣ್ಯ ಎಂತ ದೊಡ್ಡ ಅರಣ್ಯ ಮರ ಕೊಡ್ರೆ ಇದ್ರಿಗೆ ತಲೆ ತಿರ್ಗದು.
ವೀಕ್ಷಕರೇ, ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ ಪ್ರಭಾಕರ್ ಅವರು. ಇಲ್ಲಿ ನೀವು ಕಾಣ್ಬೋದು ನಿಮ್ಮ ಎದುರುಗಡೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಅದ್ರ ಬಗ್ಗೆ ಪ್ರಭಾಕರ್ ಅವರ ಒಪಿನಿಯನ್ ಏನಂತ ನಾವಿವಾಗ ಕೇಳೋಣ. ಸರ್ ನಿಲ್ಲಿ ಸರ್, ಯಾಕೆ ಓಡೋಗ್ತೀರಾ? ಭಯ ಪಡ್ಬೇಡಿ ಸರ್, ನಾವೇನು ಹೊಡೆಯಲ್ಲ. ನೀವು ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದರೆ ದೇವರು ಏನಂತೀರ? ಇವಾಗ ನಾವು ಕೇಳ್ತಾ ಇರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮ ಲೈಫಲ್ಲಿ ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂತ ಇದ್ದೀರಾ ಇಲ್ಲ? ನಾವು ಪಟ್ಟಿಗೆ ನೀವು ಲಾಸ್ಟ್ ಟೈಮ್ ಒಂದು ಪ್ರೀ ವೆಡ್ಡಿಂಗ್ ಮಾಡಿದ್ರಿ, ಅದು ಅನುಭವ ನೀವೇ ಹೇಳ್ತೀರಾ? ವೀಕ್ಷಕರ ಹತ್ರ ಕೆಂಪಿಲ್ಲ, ನನ್ನ ಹತ್ರ ಕೆಂಪಿಲ್ಲ. ಜನ ಸುತ್ತ ಅವ್ರು ನೋಡಿಕೊಂಡು ನೀವು ಯಾವತ್ತೂ ತಪ್ಪು ಹೆಜ್ಜೆ ಇಡಬೇಡಿ. ಯಾಕಂದರೆ ಸರಿಯಾಗಿ ನೋಡ್ಕೊಳ್ಳಿ ಮುಖ. ಇನ್ನೊಂದು ದಿವಸ ನೀವು ಕೂಡ ಟ್ರ್ಯಾಪ್ ಆಗ್ಬೋದು. ಇವಾಗ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಕೂತಿದ್ದಾರೆ ಅಂದರೆ ಅವರೇನು ಒಳ್ಳೆ ವ್ಯಕ್ತಿ ಅಂತಲ್ಲ, ನಮ್ಮ ಊರಿನ ಅತಿ ದೊಡ್ಡ ಪಟ್ಟಿಂಗ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ಕೋಬೇಕಾದ್ರೆ ಅವರು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅವರಿಗೆ ಇವಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವಂತಹ ಯಾವುದೇ ರೀತಿಯ ಒಂದು ರೈಟ್ಸ್ ಕೂಡ ಇಲ್ಲ. ಎಲ್ಲ ರೀತಿಯ ಮುಜುಗರಕ್ಕೊಳಗಾಗಿದ್ದಾರೆ. ಅಷ್ಟೇ. ಮಂಡಿ ಸಾಂಗ್ ಸಂದಾಗ ಆಯ್ತಾ? ಫೋಟೋ ಸೆಲ್ಫಿ ದಿಪ್